ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲರೂ ಸ್ಟ್ರೈಟಾಗಿ ಕಂಫರ್ಟಾಗಿ ಎದುರುಗಡೆ ಶಿವ ಬಾಬಾರವರ ಫೋಟೋ ಇರಬೇಕು. ಸ್ಥೂಲ ಕಣ್ಣುಗಳು ಅವರನ್ನೇ ನೋಡ್ತಾ ಇರಬೇಕು. ಬಿಂದು ಬಾಬಾ ಅಥವಾ ಬಾಪ್ ದಾದಾ ಅವರ ಫೋಟೋವನ್ನೇ ನೋಡ್ತಾ ಇರಬೇಕು. ಬ್ರಹ್ಮ ಬಾಬಾ ಇದ್ದರೂ ಕೂಡ ಅವರ ಭ್ರುಕುಟಿಯ ಮಧ್ಯದಲ್ಲೇ ನೋಡ್ತಾ ಇರಬೇಕು. ಕಣ್ಣುಗಳು ಕಂಪ್ಲೀಟ್ ಅಲ್ಲೇ ಫೋಕಸ್ಡ್ ಇರಬೇಕು. ಅನುಭವ ಮಾಡ್ತಾ ಹೋಗಬೇಕು. ಮನಸ್ಸು ಬುದ್ಧಿ ಮಾತ್ರ ದಿವ್ಯ ನೇತ್ರದಿಂದ ಡೈರೆಕ್ಟ್ ಪರಮಧಾಮದಲ್ಲಿ ಜೋಡಿಸಬೇಕು. ಸಾಧ್ಯ ಇದೆಯಾ? ನಾವು ಮಕ್ಕಳು ಮಾಡಲಿಲ್ಲ ಅಂದರೆ ಇನ್ಯಾರು ಮಾಡಲಿಕ್ಕೆ ಸಾಧ್ಯ? ನಾವು ಮಕ್ಕಳಿಗೆ ಪರಮಾತ್ಮ ದಿವ್ಯ ನೇತ್ರವನ್ನು ಪ್ರದಾನ ಮಾಡಿದ್ದಾರೆ. ಹಾಗಾಗಿ ಪ್ರಾಕ್ಟಿಕಲ್ ಯೋಗ ಅಗ್ನಿ ಅನುಭವ ಮಾಡಲಿಕ್ಕೆ ಕೋಟಿಯಲ್ಲಿ ಕೆಲವರಿಗೆ ಸಾಧ್ಯ. ಆ ಕೆಲವರುಗಳು ನಾವುಗಳಾಗಿದ್ದೇವೆ. ಇದೇ ಸಮರ್ಥ ಸಂಕಲ್ಪವನ್ನು ಹೊಂದುತ್ತಾ ಸ್ಥೂಲ ಕಣ್ಣುಗಳನ್ನು ಎದುರುಗಡೆ ಇರುವ ಬಾಬಾರವರನ್ನು ನೋಡ್ತಾ ಇದ್ದಾವೆ. ಸ್ಥೂಲ ಕಣ್ಣುಗಳು ಕಂಪ್ಲೀಟ್ ಫೋಕಸ್ ಆಗಿದೆ. ಎಲ್ಲಿ ನೋಡ್ತಾ ಇದೆ? ಸ್ಥೂಲ ಕಣ್ಣುಗಳು ಶಿವ ಬಾಬಾರವರನ್ನು ನೋಡುತ್ತಿವೆ. ದಿವ್ಯ ನೇತ್ರವು ಪರಮಧಾಮದಲ್ಲಿ ಕನೆಕ್ಟ್ ಆಗಿದೆ. ದಿವ್ಯ ನೇತ್ರ ಪರಮಧಾಮದಲ್ಲಿ ಕನೆಕ್ಟ್ ಆಗಿದೆ. ಅನುಭವಕ್ಕೆ ಬರಲಿ. ಬಾಬಾ ಮನಸ್ಸು ಬುದ್ಧಿಗೆ ಮಾಲೀಕನಾತ್ಮ ಪರಮಧಾಮದಲ್ಲಿ ಯೋಗ ಅಗ್ನಿ ಹೇಗೆ ಇರ್ತದೆ ಅನ್ನೋದನ್ನು ನೋಡ್ತೀವಿ ನಾವಿವಾಗ. ಪ್ರಾಕ್ಟಿಕಲ್ ಆಗಿ ದಿವ್ಯ ನೇತ್ರದಿಂದ ನೋಡ್ತೇವೆ. ಯೋಗ ಅಗ್ನಿ ಅಂದರೆ ಏನು, ಹೇಗಿರ್ತದೆ? ಅಗ್ನಿ ಯೋಗ ಮೀನ್ಸ್ ಟು ಕನೆಕ್ಟ್ ವಿತ್ ಹೋಮ್? ಪರಮಾತ್ಮ, ಡೈರೆಕ್ಟ್ ಈಶ್ವರ ಮಹಾಜ್ಯೋತಿ ಪರಮಜ್ಯೋತಿಯೊಂದಿಗೆ ಕನೆಕ್ಟ್ ಆಗುವಂಥದ್ದು. ಆ ಜ್ಯೋತಿಯಲ್ಲಿರುವಂತಹ ಅಗ್ನಿ ಇದೆಯಲ್ಲ, ಆ ಅಗ್ನಿ ಯಾವಾಗ ನಾನು ದಿವ್ಯ ನೇತ್ರದಿಂದ ಮನಸ್ಸು ಬುದ್ಧಿಗೆ ಮಾಲೀಕನಾಗಿ ಅಲ್ಲಿ ತಲುಪುತ್ತೇನೆ, ಆವಾಗ ಆ ಅಗ್ನಿ, ಜ್ಞಾನ ಸೂರ್ಯನಲ್ಲಿರುವ ಅಗ್ನಿ, ಪರಮಜ್ಯೋತಿಯಲ್ಲಿರುವ ಅಗ್ನಿ, ಆ ಶಾಖ ನಾನಾತ್ಮಕ್ಕೆ ತಾಕತ್ತೆ. ನಾನು ಆ ಬಿಂದು ಬಾಬರವರ ಜೊತೆಗೆ ಕನೆಕ್ಟ್ ಮಾಡ್ತೀನಲ್ಲ, ನನ್ನ ಮನಸ್ಸು ಬುದ್ಧಿಯನ್ನು ಕನೆಕ್ಟ್ ಮಾಡುವುದಕ್ಕೆ ಯೋಗ ಅಂತ ಕರಿತೀವಿ. ಯೋಗ ಕನೆಕ್ಟ್ ಮಾಡಿದಾಗ ಅಗ್ನಿಯಲ್ಲಿ ಕನೆಕ್ಟ್ ಆಗ್ತದೆ, ಯೋಗ ಅಗ್ನಿ ಆಗ್ತದೆ. ಯೋಗ ಅಗ್ನಿಯನ್ನು ಅನುಭವದಲ್ಲಿ ತರ್ತೀನಿ. ಆವಾಗ ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳಿರ್ತವೆ, ಪಾಪದ ಹೊರೆಗಳಿರ್ತವೆ, ಆತ್ಮಕ್ಕೆ ತುಕ್ಕು ಹಿಡಿದಿರ್ತದೆ, ಅದೆಲ್ಲ ಅಗ್ನಿಯಲ್ಲಿ ಭಸ್ಮವಾಗ್ತದೆ, ಪ್ರಾಕ್ಟಿಕಲ್ ಭಸ್ಮವಾಗ್ತದೆ. ಈ ತರಹ ಸಮರ್ಥ ಸಂಕಲ್ಪವನ್ನು ಅನುಭವದಲ್ಲಿ ತರ್ತಾ ನಿರಂತರ ಯೋಗ ಅಗ್ನಿಯ ಅನುಭೂತಿಯನ್ನು ಮಾಡ್ತಾ ಇದ್ದೇವೆ. ಆದರೆ ಸ್ಥೂಲ ಕಣ್ಣುಗಳು ಮಾತ್ರ ಎದುರುಗಡೆ ಇರುವ ಬಾಬಾರವರನ್ನು ನೋಡ್ತಾ ಇದೆ. ಎದುರುಗಡೆ ಯಾರಿದ್ದಾರೆ? ಬಾಪ್ ದಾದಾ. ಎದುರುಗಡೆ ಬಾಪ್ ದಾದಾರವರನ್ನೇ ನೋಡ್ತಾ ಇದ್ದಾವೆ. ಸ್ಥೂಲ ಕಣ್ಣುಗಳು, ದಿವ್ಯ ನೇತ್ರ ಮಾತ್ರ ಪರಮಧಾಮದಲ್ಲಿ ಜ್ಞಾನ ಸೂರ್ಯ ಪರಂ ಜ್ಯೋತಿ, ದಿವ್ಯ ಜ್ಯೋತಿ, ಅಖಂಡ ಜ್ಯೋತಿ, ಜಗಂತಿ ಜ್ಯೋತಿಯಾದ ಈಶ್ವರನನ್ನು ಕನೆಕ್ಟ್ ಮಾಡಿದೆ. ಮನಸ್ಸು ಬುದ್ಧಿಗೆ ಮಾಲೀಕನಾತ್ಮ ಪರಮಧಾಮದಲ್ಲಿ. ನೋಡಿ, ಕೋಟಿಯಲ್ಲಿ ಕೆಲವರು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ. ಪವಿತ್ರತೆಯ ಶಕ್ತಿ ಅವಶ್ಯಕತೆ ಇದೆ ಅಭ್ಯಾಸಕ್ಕೆ. ಸತ್ಯ ಹೃದಯ ಅವಶ್ಯಕತೆ ಇದೆ ಅಭ್ಯಾಸಕ್ಕೆ. ಅಭ್ಯಾಸದ ಅನುಭವದಲ್ಲಿ ಹೋಗಲಿಕ್ಕೆ, ಆಳದಲ್ಲಿ ಹೋಗಲಿಕ್ಕೆ ಪವಿತ್ರತೆ ಮೈನ್ ಫೌಂಡೇಶನ್. ಶ್ರೀಮತ 100% ಆಕ್ಯುರೇಟ್ ಇದ್ದಂಥ ಆತ್ಮ ಕಂಪ್ಲೀಟ್ ಅಗ್ನಿಯನ್ನು ಪಡೆಯಬಲ್ಲದು, ಪ್ರಾಕ್ಟಿಕಲ್ ಅಗ್ನಿಯನ್ನು ಪಡೆಯಬಲ್ಲದು. ಆ ಶ್ರೀಮತ ಆಕ್ಯುರೇಟ್ ಇರುವಂತಹ ಮಕ್ಕಳು ನಾವುಗಳಾಗಿದ್ದೇವೆ. ಸಮರ್ಥ ಸಂಕಲ್ಪ, ವ್ಯರ್ಥ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್. ಬನ್ನಿ, ಪರಮಧಾಮದಲ್ಲಿ ನಾನಾತ್ಮ ಜ್ಞಾನ ಸೂರ್ಯನ ಜೊತೆಗೆ ಅಂಟಿಕೊಂಡಿದ್ದೇನೆ, ಅರ್ಥಾತ್ ಕುಳಿತುಕೊಂಡಿದ್ದೇನೆ, ಅರ್ಥಾತ್ ಕಂಬೈನ್ಡ್ ಸ್ವರೂಪದಲ್ಲಿ. ಅವರು ಅಶರೀರಿ, ನಾನು ಅಶರೀರಿಯಾಗಿ ನಿರ್ವಾಣ
ಕಂಪ್ಲೀಟ್ ಸೈಲೆನ್ಸ್. ನಿರಂತರ ಅಲ್ಲೇ ಕುಳಿತುಕೊಳ್ಳಬೇಕು. ದಿವ್ಯ ನೇತ್ರದಿಂದ ಜ್ಞಾನ ಸೂರ್ಯನನ್ನು ನೋಡ್ತಾನೇ ಇದ್ದೇವೆ. ಪರಮಧಾಮ ನಾನಾತ್ಮಕ್ಕೆ ಒಂದು ಕಲೆ ಅಂಟಿಕೊಂಡಿದೆ. ಆ ಕಲೆ ಕ್ಲೀನ್ ಆಗ್ತಾ ಹೋಗ್ತದೆ. ಸೂರ್ಯನ ಕಿರಣಗಳು ಹೇಗೆ ಮಳೆ ಬಂದಾಗ ಎಲ್ಲ ನೀರಾಗ್ತಿರ್ತದೆ, ಹೇಗೆ ಸೂರ್ಯ ಬರ್ತಾನೆ, ಸೂರ್ಯ ಬಂದಾಗ ಅದು ಹೇಗೆ ಒಣಗಿ ಹೋಗ್ತದೆ, ಹಾಗೆ ನಾನಾತ್ಮಕ್ಕೆ ಹಿಡಿದಿರುವ ತುಕ್ಕು ಈ ಯೋಗ ಅಗ್ನಿಯಲ್ಲಿ ಭಸ್ಮವಾಗ್ತದೆ, ಕ್ಲಿಯರ್ ಆಗ್ತದೆ, ಆಗುತ್ತಿದೆ. ಪ್ರಾಕ್ಟಿಕಲ್ ಅನುಭವದಲ್ಲಿ ಬನ್ನಿ. ನಾವೆಲ್ಲರೂ ಬಂದಿದ್ದೇವೆ. ಪರಮಧಾಮ ನಿವಾಸಿ ಜ್ಞಾನ ಸೂರ್ಯ ಶಿವ ಬಾಬಾರವರ ಕಂಬೈನ್ಡ್ ಸ್ವರೂಪದಲ್ಲಿದ್ದೇವೆ. ಎಷ್ಟು ಸಾಧ್ಯ ಅಷ್ಟು ಮನಸ್ಸು ಬುದ್ಧಿಯನ್ನು ಅಲ್ಲೇ ಅಂಟಿಸಿಕೊಂಡಿದ್ದೇವೆ. ಪ್ರಾಕ್ಟಿಕಲ್ ಅಂಟಿಸಿಕೊಂಡಿದ್ದೇವೆ. ಬ್ರಹ್ಮಾಂಡದಲ್ಲಿ ಇದ್ದೇವೆ. ಬಿಂದು ಆಗಿ ನಿರಾಕಾರ ಪ್ರಪಂಚದಲ್ಲಿ ಬ್ರಹ್ಮಾಂಡದಲ್ಲಿ ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡಿದೆ ಆತ್ಮ. ಅಶರೀರಿ ಅಶರೀರಿ ಜ್ವಾಲಾ ಸ್ವರೂಪ. ನಿರಂತರ ಯೋಗ ಅಗ್ನಿಯಲ್ಲಿ ಆತ್ಮವು ಕ್ಲೀನ್ ಆಗುತ್ತಿದೆ. ಕಲೆಗಳೆಲ್ಲ ಕ್ಲೀನ್ ಆಗುತ್ತಿವೆ. ಸೂರ್ಯನ ಶಾಖ, ಸೂರ್ಯನ ಕಿರಣ, ಜ್ಞಾನ ಸೂರ್ಯನ ಕಿರಣಗಳು ಶಾಖ ಆತ್ಮಕ್ಕೆ ತಾಕಿ 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 ಆತ್ಮ ತನ್ನ ಒರಿಜಿನಲ್ ರೂಪಕ್ಕೆ ಬದಲಾವಣೆ ಪರಿವರ್ತನೆ ಹೊಂದುತ್ತಿದೆ, ಅನುಭವಕ್ಕೆ ಬರ್ತಾ ಇದೆ. ನಾನು ಆತ್ಮನ ಹೊಳಪು ಪ್ರಕಾಶತೆ ಹೆಚ್ಚಿಸುತ್ತಿದೆ. ಹೇಗೆ ಜ್ಞಾನ ಸೂರ್ಯನ ಅಗ್ನಿಯಲ್ಲಿ ನಾನು ಆತ್ಮ ಸ್ನಾನ ಮಾಡ್ತೇನೆ, ಹಾಗೆ ಆತ್ಮನ ಹೊಳಪು ಪ್ರಕಾಶತೆ ಬೆಳಕು ಪರಿವರ್ತನೆಗೊಳ್ಳುತ್ತಿದೆ. ಪ್ರಕಾಶಮಯ ಜ್ಯೋತಿ ಪರಮ ಆತ್ಮನ ಸಂತಾನ ಶರೀರಿ ನಿರಾಕಾರ ಜ್ಯೋತಿ ನಿರಾಕಾರ ಜ್ಯೋತಿ. ಪ್ರಾಕ್ಟಿಕಲ್ ಮನಸ್ಸು ಬುದ್ಧಿ ಅಲ್ಲೇ ಇದೆ. ಸ್ಥೂಲ ಕಣ್ಣುಗಳು ನಿರಂತರ ಬೆಳಕಿಸಿದೇನೆ, ನಿರಂತರ ಕಣ್ಣುಗಳು ಓಪನ್ ಇದೆ. ಯಾವ ಕಡೆನೂ ಹೋಗ್ತಾ ಇಲ್ಲ, ಹಲ್ಚಲಲ್ಲಿಲ್ಲ. ಫೋಕಸ್ಡ್ ಕಂಪ್ಲೀಟ್ ಬಾಬರವರ ಮಸ್ತಕದಲ್ಲೇ ನೋಡ್ತಾ ಇದ್ದೀರಿ. ಶಿವಬಾಬರವ್ರ ಫೋಟೋ ಇದ್ರೆ ಶಿವಬಾಬಾ ಬಿಂದುವನ್ನೇ ನೋಡುತ್ತಿವೆ ಎರಡೂ ನಯನಗಳು. ಆದರೆ ದಿವ್ಯ ನೇತ್ರ ಮಾತ್ರ ಪರಮಧಾಮದಲ್ಲಿ ಅಂಟಿಕೊಂಡಿದೆ. ಜ್ಞಾನ ಸೂರ್ಯ ಶಿವಬಾಬಾ ಪ್ರಾಕ್ಟಿಕಲ್ ಬ್ರಹ್ಮಾಂಡದಲ್ಲಿ ನನ್ನ ಆತ್ಮ. ಬ್ರಹ್ಮಾಂಡದಲ್ಲಿ ನನ್ನ ಆತ್ಮದಲ್ಲಿ ಒಂದು ಸಂಕಲ್ಪ ನಡೀತಾ ಇದೆ. ಅದೇನಾಗಿದೆ? ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ. ಮಗ್ನಾವಸ್ಥೆ, ಪ್ರಾಕ್ಟಿಕಲ್ ಮಗ್ನಾವಸ್ಥೆ.
ನನ್ನ ಬಾಬಾ ಎನ್ನುವ ಮಗ್ನ ಅವಸ್ಥೆಯಲ್ಲಿದೆ. ಅಂದರೆ ಕಂಪ್ಲೀಟ್ ಫೋಕಸ್ಡ್ ಏಕಾಂತವಸ್ತು. ನನ್ನ ಬಾಬಾ ಒಂದೇ ಧುನ್ನಿದೆ. ಶಾಂತ ಚಿತ್ತ ಒಂದೇ ಕಡೆ ನಿಂತಿದೆ ಪರಮಧಾಮದಲ್ಲಿ. ಜ್ಞಾನ ಸೂರ್ಯನ ಕಂಬೈನ್ಡ್ ಸ್ವರೂಪದಲ್ಲಿ ನಿಂತಿದೆ ನನ್ನ ಚಿತ್ತ, ನನ್ನ ಆತ್ಮನ ಚಿತ್ತ ಕಂಬೈನ್ಡ್ ಸ್ವರೂಪದಲ್ಲಿ. ನನ್ನ ಬಾಬಾ ಪ್ರಾಕ್ಟಿಕಲ್ ನನ್ನ ಬಾಬಾ ಪರಮಧಾಮದಲ್ಲಿ ನಿರಂತರ ಪರಮ ಜ್ಯೋತಿಯೊಂದಿಗೆ ಆತ್ಮ ಕಂಬೈನ್ಡ್ ಸ್ವರೂಪದಲ್ಲಿ ಅಂಟಿಕೊಂಡಿದೆ. ಪರಮಧಾಮ ಅನಾದಿ ಸ್ವರೂಪದಿಂದ ಸೆಕೆಂಡಿನಲ್ಲಿ ನನ್ನ ಆತ್ಮ ಸೂಕ್ಷ್ಮವತನದಲ್ಲಿ ಆಕಾರಿ ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತನಾಗಿ ಎತ್ತರ ಕಡೆ ಬಾಪ್ದಾದಾರವರಿಂದ ಪವರ್ಫುಲ್ ದೃಷ್ಟಿಯನ್ನು ಪಡೆಯುತ್ತಿದ್ದೇನೆ. ಕೋಟಿಯಲ್ಲಿ ಕೆಲವರು ಮಾತ್ರ ಈ ದೃಷ್ಟಿಯನ್ನು ಪಡೀಲಿಕ್ಕೆ ಸಾಧ್ಯ, ಈ ಸಂಗಮದಲ್ಲಿ ಸಾಧ್ಯ. ಅನುಭವ ಮಾಡ್ತಾ ಇದ್ದೇವೆ. ಬಾಪ್ದಾದಾರವರಿಂದ ಪವರ್ಫುಲ್ ದೃಷ್ಟಿಯನ್ನು ಪಡೆಯುತ್ತಿದ್ದೇನೆ. ನಾನು ಆತ್ಮ ಫಡಿಸ್ತಾ ದೃಷ್ಟಿಯನ್ನು ಪಡೆದು ಶಕ್ತಿಯನ್ನು ಪಡೆದು ಬಾಪ್ದಾದಾರವರ ವರದಾನಿ ಹಸ್ತವನ್ನು ತಲೆಯ ಮೇಲೆ ಅನುಭವ ಮಾಡುತ್ತಾ ಬಾಪ್ದಾದ ಮುಗುಳ್ನಗುಚ್ಚ ಪ್ರತಿಯೊಂದು ಮಗುವಿಗೆ ನಿರಂತರ ಯೋಗಿ ಭಾವ, ಪವಿತ್ರ ಆತ್ಮ ಭಾವ ಎರಡೂ ವರದಾನವನ್ನು ಕೊಡುತ್ತಿದ್ದಾರೆ. ನಾವೆಲ್ಲರೂ ಎರಡೂ ವರದಾನವನ್ನು ಪಡೆದು ನಾನಾತ್ಮ ಸೂಕ್ಷ್ಮ ವಚನದಿಂದ ಸ್ಥೂಲ ಸಾಕಾರದಲ್ಲಿ ಬಂದು ಸ್ಥೂಲ ಶರೀರದಲ್ಲಿ
ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ಕಂಪ್ಲೀಟ್ ದಿವ್ಯತೆಯ ಅನುಭವ ಮಾಡ್ತಾ ಇದ್ದೇನೆ. ದಿವ್ಯತೆಯ ಅನುಭವ ಮಾಡ್ತಾ ಇದ್ದೇನೆ. ಅನುಭವಕ್ಕೆ ಬರಲಿ. ಎದುರುಗಡೆ ಶಿವಬಾಬಾ ಫೋಟೋ ನೋಡ್ತಾ ಇದೆ. ಸ್ಥೂಲ ಕಣ್ಣುಗಳು. ಈಗ ನನ್ನ ಆತ್ಮನಲ್ಲಿ ಬೆಳಕು ಪ್ರಕಾಶತೆ ಬಂದಿದೆ. ಕರೆಂಟ್ ತುಂಬಿಕೊಂಡು ಬಂದಿದ್ದೇನೆ. ಪರಮಧಾಮದಲ್ಲಿ ಪವರ್ ಹೌಸಲ್ಲಿ ಶಕ್ತಿಯನ್ನು ತುಂಬಿಕೊಂಡು ಬಂದಿರುವ ಆತ್ಮ ನಾನು. ಹೊಳೆಯುತ್ತಿದ್ದೇನೆ, ಪ್ರಕಾಶಿಸುತ್ತಿದ್ದೇನೆ. ಪ್ರಕಾಶತೆಯು ವಾಯುಮಂಡಲದ ಸುತ್ತಲೂ ಹರಡುತ್ತಿದೆ. ವಾಯುಮಂಡಲದಲ್ಲೆಲ್ಲ ಹರಡುತ್ತಿದೆ. ಒಂದು ಅಶರೀರಿ ವಾಣಿ ಕಿವಿಗೆ ತಾಕುತ್ತಿದೆ. ಎಲ್ಲರೂ ಕಂಪ್ಲೀಟ್ ಅಟೆನ್ಷನಿಂದ ಆಲಿಸುತ್ತಿದ್ದೇವೆ. ಅಶರೀರಿ ವಾಣಿ ಪರಮಾತ್ಮ. ನಮ್ಮೆಲ್ಲರ ಹೃದಯ ಹೇಗಿದೆ? ಪರಮಾತ್ಮನ ಹೃದಯ ಹೇಗಿದೆ? ಅವರ ಹೃದಯದಲ್ಲಿ ಯಾವ ಗೀತೆ? ನಮ್ಮ ಹೃದಯದಲ್ಲಿ ಯಾವ ಗೀತೆ ಇದೆ? ಸ್ಪಷ್ಟವಾಗಿ ಕೇಳಿಸ್ಕೊಳ್ತಾ ಇದ್ದೇವೆ. ಬುದ್ಧಿ ವಾಹ. ಮುದ್ದಾದ ಮಕ್ಕಳೇ, ಹೃದಯದಿಂದ ನೆನಪು ಮಾಡುವಂಥ ಮಕ್ಕಳೇ, ವಾಹ. ಬಾಪ್ದಾದ ವಾಹ ಅಂತಿದ್ದಾರೆ. ಯಾರೆಲ್ಲ ಹೃದಯದಿಂದ ನೆನಪು ಮಾಡ್ತೀರಂಥ ಮಕ್ಕಳಿಗೆ ವಾಹ. ನನ್ನ ಮಧುರ ಮಕ್ಕಳೇ, ಹೃದಯದಿಂದ ನೆನಪು ಮಾಡುವ ಮಕ್ಕಳೇ ವಾಹ ಅಂತಿದ್ದಾರೆ. ಅಪ್ಪಾಜಿಯ ಹೃದಯದಲ್ಲಿ ನಾವು ಮಕ್ಕಳು, ನಾವು ಮಕ್ಕಳ ಹೃದಯದಲ್ಲಿ ಅಪ್ಪಾಜಿ ಪರಮಾತ್ಮ. ಲವ್, ಲವ್ಲೀನವಸ್ಥ. ಪರಮಾತ್ಮನ ಮೇಲೆ ಇರುವ ಪ್ರೀತಿ ಹೃದಯದಲ್ಲಿ ವ್ಯಕ್ತಪಡಿಸ್ತಾರೆ. ಎಲ್ಲರ ಮನಸ್ಸಿನಲ್ಲಿ ಮಿಲನದ ಖುಷಿಯ ಅಲೆಗಳು. ಬಾಬನ ಮಿಲನ ಮಾಡ್ತಾ ಇದ್ದೀವಿ ಎಂಬ ಖುಷಿಯ ಅಲೆಗಳು ಕಂಡು ಬರ್ತಾ ಇದೆ ಅಂತಿದ್ದಾರೆ ಬಾಬರವರು. ನಿಜವಾಗ್ಲೂ ಖುಷಿ ಇದೆಯಾ ಎಲ್ರಿಗೂ? ಬಾಬರವರು ಹೃದಯದಿಂದ ಇದೇ ಗೀತೆಯನ್ನು ಹಾಡುತ್ತಿದ್ದಾರೆ. ಬಾಬಾ ವಾಹ ಮಕ್ಕಳೇ ವಾಹ. ಬಾಬರವರ ವಾಯ್ಸ್ ಕೇಳಿಸ್ತಾ ಇದೆ ಎಲ್ರಿಗೂ? ವಾಹ ಮಕ್ಕಳೇ ವಾಹ. ಮಕ್ಕಳೂ ಕೂಡ ಇದೇ ಗೀತೆಯನ್ನು ಹಾಡುತ್ತಿದ್ದಾರೆ. ವಾಹ ಬಾಬಾ ವಾಹ, ವಾಹ ಬಾಬಾ ವಾಹ. ಎಲ್ಲರೂ ಗೀತೆಯನ್ನು ಹಾಡ್ತಾ ಇದ್ದಾರೆ. ಹೃದಯದಲ್ಲಿ ಪ್ರೀತಿಯ ಹೃದಯ. ಪರಮಾತ್ಮನ ಪ್ರತಿ ಇರುವ ಪ್ರೀತಿಯನ್ನು ವ್ಯಕ್ತಪಡಿಸುವ ಪರಿ ಇದು. ವಾಹ ಬಾಬಾ, ವಾಹ ಬಾಬಾ. ವಾಹ ಬಾಬಾ ವಾಹ, ವಾಹ ಬಚ್ಚೆ ವಾಹ ಅಂತ ಬಾಬರವರು ಹೇಳ್ತಾ ಇದ್ದಾರೆ. ಸೆಕೆಂಡಿನಲ್ಲಿ ಪರಮಾತ್ಮ ಪ್ರೀತಿಯಲ್ಲಿ ಮಗ್ನವಸ್ಥೆಯಲ್ಲಿ ನಾವೆಲ್ಲರೂ ಫರಿಸ್ತೆಗಳು ಎಲ್ಲ ರಿಸ್ತೆಗಳಿಂದ ಮುಕ್ತರಾಗಿ ದೇಹದ ಧರ್ಮ ಎಲ್ಲ ಭೂಮಿಯೆಲ್ಲ ಗಾವು ಎಲ್ಲದರಿಂದ ಮುಕ್ತರಾಗಿ ಫರಿಸ್ತೆಗಳಾಗಿ ಹಾರುತ್ತ ಅನುಭವ ಮಾಡಿ
मन खुशी में गा रहा है वाह बाबा वाह, गोद में मिली है हमको आपकी पनाह, गोद में मिली है हमको आपकी पनाह। मन खुशी में गा रहा है वाह बाबा वाह, गोद में मिली है हमको आपकी पनाह, गोद में मिली है हमको आपकी पनाह। वाह बाबा वाह बाबा वाह बाबा। ಫರಿಸ್ತೆಗಳಾಗಿ ಸೂಕ್ಷ್ಮ ವತನವನ್ನು ತಲುಪಿದ್ದೇವೆ. ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾ ಎಲ್ಲ ಮಕ್ಕಳು ತನ್ನ ನಯನಗಳಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಿದ್ದಾರೆ. अपार खुशी मिली है हमको, रही ना उसकी थाह, रही ना उसकी थाह, रही ना उसकी थाह, रही ना उसकी थाह। वाह बाबा वाह बाबा वाह बाबा। मन खुशी में गा रहा है वाह बाबा वाह, गोद में मिली है हमको आपकी पनाह, गोद में मिली है हमको आपकी पनाह। वाह बाबा वाह बाबा वाह बाबा वाह बाबा वाह बाबा वाह बाबा वाह बाबा। ವಾಹ ಬಾಬಾ ವಾಹ ವಾಹ ಬಚ್ಚೆ ವಾಹ ಅಂತ ಬಾಪ್ ದಾದಾರವರು ನಾವೆಲ್ಲ ಮಕ್ಕಳನ್ನು ತಮ್ಮ ನಯನಗಳಲ್ಲಿ ಸಮಾವೇಶ ಮಾಡಿಕೊಂಡಿದ್ದಾರೆ. ಸೆಕೆಂಡಿನಲ್ಲಿ ಪರಮಾತ್ಮ ನಯನಗಳಲ್ಲಿ ಸಮಾವೇಶ ಆಗಿರುವ ನಾವೆಲ್ಲ ಮಕ್ಕಳು ಸೂಕ್ಷ್ಮ ವತನದಿಂದ ಮತ್ತೆ ಸಾಕಾರದಲ್ಲಿ ಬಾಪ್ ದಾದಾರವರು ನಾವೆಲ್ಲ ಮಕ್ಕಳನ್ನು ತನ್ನ ಕಣ್ಣು ಮಣಿಗಳನ್ನಾಗಿ ಮಾಡಿಕೊಂಡು ಸಂಗಮದ ಸ್ಥೂಲ ಮಣಿ ಮಧುಬನದ ಶಾಂತಿ ಸ್ತಂಭ, ಎಲ್ಲಿ ಪಾಂಡವ ಭವನದ ಶಾಂತಿ ಸ್ತಂಭದ ಮುಂದೆ ನಾವೆಲ್ಲ ಮಕ್ಕಳನ್ನು ಇಮರ್ಜ್ ಮಾಡಿದ್ದಾರೆ. ಶಾಂತಿ ಸ್ತಂಭ ಯಾರೆಲ್ಲ ಇದ್ದೀರಿ? ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಡ್ಜ್. ಶಾಂತಿ ಸ್ತಂಭವನ್ನು ಸುತ್ತುವ ಸಮಯದಲ್ಲಿ ಬಾಪ್ ದಾದಾರವರು ದಿವ್ಯ ನೇತ್ರಕ್ಕೆ ಕಾಣಿಸಿಕೊಳ್ಳುತ್ತಿದ್ದಾರೆ. ಸ್ತಂಭದಲ್ಲಿ ಶಾಂತಿ, ಪವಿತ್ರತೆ, ಶಕ್ತಿ, ಜ್ಞಾನದ ಬೆಳಕು ಗೋಚರಿಸುತ್ತಿದೆ ನನ್ನ ಆತ್ಮಕ್ಕೆ. Tower of peace, tower of purity, tower of might, tower of knowledge. ಶಾಂತಿ ಸ್ತಂಭವನ್ನ ಸುತ್ತುತ್ತ ನಿಧಾನವಾಗಿ ನನ್ನ ಆತ್ಮ
ಹಿಸ್ಟರಿ ಹಾಲಿನಲ್ಲಿ ಬಂದಿದ್ದೇನೆ. ಹಿಸ್ಟರಿ ಹಾಲಿನಲ್ಲಿ ಇದ್ದಕ್ಕಿದ್ದಂತೆ ಸೆಕೆಂಡಿನಲ್ಲಿ ಎಲ್ಲ ಪೂರ್ವಜಾತ್ಮರು ನಮ್ಮೆಲ್ಲರ ಸುತ್ತಲೂ ನಿಂತಿದ್ದಾರೆ. ಡಬಲ್ ಶಕ್ತಿಯರಾಗಿದ್ದೇವೆ. ಎಲ್ಲರೂ ನೋಡ್ತಾ ಇದ್ದೇವೆ. ದಿವ್ಯ ನೇತ್ರದಿಂದ ಅಂತರ್ಮನಸ್ಸನ್ನು ವಾಹನ ಮಾಡಿಕೊಂಡು ಬಂದಿದ್ದೀರಿ. ಪರಮಾತ್ಮ ಬಂದು ನಮ್ಮೆಲ್ಲರನ್ನು ಇಮರ್ಜ್ ಮಾಡಿದ್ದಾರೆ. ಸಾಕಾರ ಸಂಗಮದ ಸ್ಥೂಲ ಮನೆಯಲ್ಲಿ ಕಂಪ್ಲೀಟ್ ಅಟೆನ್ಷನ್. ಎದುರುಗಡೆ ಯಾರಿದ್ದಾರೆ? ಬಾಪ್ ದಾದಾ ಇದ್ದಾರೆ. ಸುತ್ತಲೂ ಯಾರಿದ್ದಾರೆ? ಪೂರ್ವಜ ಆತ್ಮರಿದ್ದಾರೆ, ಸೀನಿಯರ್ಸ್ ಇದ್ದಾರೆ. ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋಗಿರುವ ಆತ್ಮ, ಮಮ್ಮ, ಬ್ರಹ್ಮ, ಬಾಬಾ, ದಾದಿಯಾ, ದೀದಿ, ದಾದಾ, ಬಡೆ ಬಾಯಿ, ಎಲ್ಲ ಪೂರ್ವಜಾತ್ಮರು ನಮ್ಮ ಸುತ್ತಲೂ ಇದ್ದಾರೆ. ಈಗ ಅವರೆಲ್ಲರ ಆಶೀರ್ವಾದದ ಹಸ್ತ, ಅವರೆಲ್ಲರೂ ನಮ್ಮೆಲ್ಲರನ್ನೂ ಸರ್ಕಲ್ ರೂಪದಲ್ಲಿ ನಿಲ್ಲಿಸಿದ್ದಾರೆ. ಹಿಸ್ಟರಿ ಹಾಲಿನಲ್ಲಿ ಅನುಭವಕ್ಕೆ ಬರಲಿ. ಮನಸ್ಸು ಯಾವುದೇ ಕಾರಣಕ್ಕೂ ಹಲ್ಚಲಲ್ಲಿ ಹೋಗಬಾರ್ದು. ಅಟೆನ್ಷನ್ ಪ್ಲೀಸ್. ವಂಡರ್ಫುಲ್ ಸೀನ್, ಪ್ರಾಕ್ಟಿಕಲ್ ಸೀನನ್ನು ನಾವು ಅನುಭವದಲ್ಲಿ ತರ್ತಾ ಇದ್ದೇವೆ. ನಾವೆಲ್ಲರೂ ಸ್ಥೂಲ ಸಾಕಾರದ ಸಂಗಮದ ಸ್ಥೂಲ ಮನೆಯಾದ ಮಧುಬನದ ಪಾಂಡವ ಭವನದ ಹಿಸ್ಟರಿ ಹಾಲಿನಲ್ಲಿದ್ದೇವೆ. ಎದುರುಗಡೆ ಬಾಪದಾದ ಮಗುಳನ್ನ ಗುಚ್ಚ ನೋಡ್ತಾ ಇದ್ದಾರೆ. ಎಲ್ಲ ಪೂರ್ವಜ ಆತ್ಮರು ನಮ್ಮೆಲ್ಲರನ್ನು ಸರ್ಕಲ್ ರೂಪದಲ್ಲಿ ನಿಲ್ಲಿಸಿದ್ದಾರೆ. ನಾವೆಲ್ಲರೂ ಒಬ್ಬರನ್ನೊಬ್ಬರು ಪಕ್ಕದಲ್ಲಿ ಸುತ್ತಲೂ ಸರ್ಕಲ್ ರೂಪದಲ್ಲಿ ನಿಂತಿದ್ದೇವೆ. ನಮ್ಮೆಲ್ಲರ ಸುತ್ತಲೂ ಪೂರ್ವಜ ಆತ್ಮರು ಫರಿಸ್ತೆಗಳಾಗಿ ನಿಂತಿದ್ದಾರೆ. ಅವರ ಆಶೀರ್ವಾದದ ಹಸ್ತ ನಾವೆಲ್ಲ ಮಕ್ಕಳ ತಲೆಯ ಮೇಲೆ ಇಟ್ಟಿದ್ದಾರೆ. ಈ ದೃಶ್ಯವನ್ನು ಅನುಭವ ಮಾಡಿ, ಡಿಟ್ಯಾಚ್ಡ್ ಒಬ್ಸರ್ವರ್ ಆಗಿ ಒಬ್ಸರ್ವ್ ಮಾಡಿ, ಪ್ರಾಕ್ಟಿಕಲ್ ಆಗಿ ಬೆನ್ನಾಗಿ ಮೇಲೆ ನಿಂತು ನೋಡ್ತಾ ಇದ್ದೀವಿ. ನಾವೆಲ್ಲರೂ ಹಿಸ್ಟ್ರಿ ಹಾಲಲ್ಲಿ ಸರ್ಕಲ್ ರೂಪದಲ್ಲಿ ನಿಂತಿದ್ದೇವೆ. ನಮ್ಮೆಲ್ಲರ ಸುತ್ತಲೂ ವೈಟ್ ಅಂಡ್ ಕಂಪ್ಲೀಟ್ ಪವರ್ಫುಲ್ ಫರಿಸ್ತೆಗಳು, ನಮ್ಮೆಲ್ಲರ ಪೂರ್ವಜ ಆತ್ಮರುಗಳು, ದಾದಿಯರು. ನೋಡಿ ಯಾವ ಆತ್ಮನಿಂದ ಯಾವ ಆತ್ಮ ಇದೆ, ಪೂರ್ವಜ ಆತ್ಮ ಇದೆ. ಚೆಕ್ ಮಾಡ್ಕೊಳ್ರಿ. ಚೆಕ್ ಮಾಡ್ಕೊಳ್ತಾ ಇದ್ದೀರಿ. ನಾವೆಲ್ಲರೂ ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ಮಮ್ಮ ಇದ್ದಾರೆ ಕೆಲವೊಬ್ಬರಿಂದ ಬಮ್ಮ ಬಾಬಾ ಇದ್ದಾರೆ, ದಾದಿ ಗುಲ್ಜಾರ್ ಇದ್ದಾರೆ, ದಾದಿ ಪ್ರಕಾಶ್ ಮಣಿ ಇದ್ದಾರೆ, ದೀದಿ ಮನ್ಮೋಹಿನಿ, ಬ್ರಜೇಂದ್ರ ದಾದಿ, ಚಂದ್ರಮಣಿ ದಾದಿ, ಸುಂದರಿ ದಾದಿ, ಹೃದಯ ಪುಷ್ಪ ದಾದಿ, ಕುಂಚ ದಾದಿ, ನಿರ್ಮಲ ಶಾಂತ ದಾದಿ, ಮಿಚ್ಚು ದೀದಿ, ಎಲ್ಲರೂ ಅನುಭವ ಮಾಡ್ತಾ ಇದ್ದೀವಿ. ಅವರ ವರದಾನಿ, ಅವರ ಆಶೀರ್ವಾದದ ಪವಿತ್ರತೆಯ ಹಸ್ತ ನಮ್ಮೆಲ್ಲರ ತಲೆಯ ಮೇಲಿದೆ. ಪ್ರಾಕ್ಟಿಕಲ್ ಅನುಭವದಲ್ಲಿ ಬರ್ತಾ ಇದ್ದೇವೆ. ಅಂಶ ಮಾತ್ರನೂ ಸಂಶಯವಿಲ್ಲ. ಹಿಸ್ಟರಿ ಹಾಲಿನಲ್ಲಿದ್ದೇವೆ. ನಾವು ಪೂರ್ವಜ ಆತ್ಮರ ಶಕ್ತಿ ನಮ್ಮ ಹಿಂದೆ ಇದೆ ಎನ್ನುವುದನ್ನು ಮರೆತು ಹೋಗಿದ್ದೇವೆ. ಪೂರ್ವಜ ಆತ್ಮರು, ಪರಮಾತ್ಮ ಬಾಪ್ದಾದ ಇವರ ಜೊತೆತನದ ಅನುಭವ ಹಿಸ್ಟರಿ ಹಾಲಿನಲ್ಲಿ ಪ್ರಾಕ್ಟಿಕಲ್ ಅನುಭವದಲ್ಲಿ ಮಾಡ್ತಾ ಇದ್ದೇವೆ. ಅನುಭವ ಮಾಡಿ ಬಾಬಾ ನೋಡುತ್ತಾ ಇದ್ದಾರೆ. ಅಟೆನ್ಷನ್. ಎಲ್ಲ ಪೂರ್ವಜಾತ್ಮರು ನಮ್ಮ ಹಿಂದೆ, ಎದುರುಗಡೆ ಬಾಪ್ದಾದ ಮುಗುಳ್ನಗ್ತಾ ಈ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಎಲ್ಲ ಪೂರ್ವಜ ಆತ್ಮರಿಗೆ ಜ್ಞಾನ ಸೂರ್ಯನಾದ ಈಶ್ವರ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಆ ಎಲ್ಲ ಫರಿಸ್ತೆಗಳು, ಪೂರ್ವಜ ಫರಿಸ್ತೆಗಳೆಲ್ಲರೂ ಪರಮಾತ್ಮ ಕರೆಂಟನ್ನು ಪಡೆದು ಅವರ ವರದಾನಿ ಆಶೀರ್ವಾದದ ಹಸ್ತವನ್ನು ನಮ್ಮೆಲ್ಲರ ತಲೆಯ ಮೇಲಿಟ್ಟು ಡಬಲ್ ಶಕ್ತಿ ಅಂದರೆ ಅವರ ಶಕ್ತಿ ಪ್ಲಸ್ ನಾನಾತ್ಮನ ಶಕ್ತಿ ಡಬಲ್ ಶಕ್ತಿಯಾಗಿದೆ. ಪರ್ಮನೆಂಟ್ ಡಬಲ್ ಶಕ್ತಿ. ಪೂರ್ವಜರ ಸಂಘದಲ್ಲಿ ಸದಾ ಇರುವೆ. ಪೂರ್ವಜರ ಸಂಘದಲ್ಲಿ ಸದಾ ಇದ್ದೇನೆ. ಪೂರ್ವಜ ಆತ್ಮರೆಲ್ಲರೂ ನಾವು ನಮ್ಮ ಪರಿವಾರದವರಾಗಿದ್ದಾರೆ. ನಮ್ಮ ತಲೆಯ ಮೇಲೆ ಅವರೆಲ್ಲರ ಆಶೀರ್ವಾದದ ಹಸ್ತ ಪವಿತ್ರತೆಯ ಶಕ್ತಿಯನ್ನು ತುಂಬುತ್ತಿದೆ. ನಿರಂತರ ಪವಿತ್ರತೆಯ ಅಲೆಗಳು, ಪವಿತ್ರತೆಯ ಶಕ್ತಿಯ ಕಿರಣಗಳನ್ನು ಗ್ರಹಿಸುತ್ತಿದ್ದೇವೆ. ಹಿಸ್ಟರಿ ಹಾಲ್ ದೃಶ್ಯ ಸ್ಪಷ್ಟವಾಗಿದೆಯಾ?
ನಾವೆಲ್ಲರೂ ಸುತ್ತಲೂ ಇದ್ದೇವೆ, ಸುತ್ತಲೂ ರೌಂಡ್ ಸರ್ಕಲ್ ರೂಪದಲ್ಲಿ ನಿಂತಿದ್ದೇವೆ. ನಮ್ಮೆಲ್ಲರ ಸುತ್ತಲೂ ಪೂರ್ವಜಾತ್ಮರಿದ್ದಾರೆ. ವೈಟ್ ಅಂಡ್ ವೈಟ್ ಅಂಡ್ ವೈಟ್ ಅಂಡ್ ವೈಟ್ ಏಂಜಲ್ಸ್, ಪವಿತ್ರ ಪರಂ ಪವಿತ್ರ ಫರಿಸ್ತೆಗಳ ರೂಪದಲ್ಲಿ ಪೂರ್ವಜಾತ್ಮರು ಅವರ ಆಶೀರ್ವಾದದ ಹಸ್ತವನ್ನು ನನ್ನ ತಲೆ ಮೇಲಿಟ್ಟ ಸೆಕೆಂಡಿನಲ್ಲಿ ನಾನು ಡಬಲ್ ಪವರ್ ಇಂಜಿನ್, ಡಬಲ್ ಶಕ್ತಿ, ಡಬಲ್ ತಾಕತ್ತು, ಸ್ವಯಂ ಆತ್ಮದ ತಾಕತ್ತು, ಪರಮಾತ್ಮ ತುಂಬಿರುವ ತಾಕತ್ತು, ಎಲ್ಲ ಪೂರ್ವಜರ ತಾಕತ್ತು. ಎಷ್ಟು ತಾಕತ್ತು, ಕೋಟಿಯಲ್ಲಿ ಕೆಲವರು. ಈ ತಾಕತ್ತನ್ನು ಹೊಂದುತ್ತಾ ಇದ್ದೇನೆ. ಪವರ್ಫುಲ್ ಕಿರಣಗಳು, ಪೂರ್ವಜಾತ್ಮರ ಶಕ್ತಿ, ಪವಿತ್ರತೆಯ ಶಕ್ತಿ, ಬಾಪ್ ದಾದಾರವರ ಕೆಂಪು ಮಿಶ್ರಿತ ಪವರ್ಫುಲ್ ಕಿರಣಗಳು ಗ್ರಹಿಸಿ 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 ನಾವೆಲ್ಲರೂ ಅವರ ಸಮಾನ ಪರಂ ಪವಿತ್ರ ಆತ್ಮಗಳಾಗಿದ್ದೇವೆ. ಪ್ರಾಕ್ಟಿಕಲ್ ಸುಮಾನದಲ್ಲಿ ಬನ್ನಿ. ಪರಂ ಪವಿತ್ರ ಫರಿಸ್ತೆಗಳಾಗಿದ್ದೇವೆ, 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 ಫರಿಸ್ತೆಗಳಾಗಿದ್ದೇವೆ. ಪ್ರಾಕ್ಟಿಕಲ್ ಅನುಭವದಲ್ಲಿ ಬನ್ನಿ. ಫರಿಸ್ತಾ ಪರಂ ಪವಿತ್ರ ಫರಿಸ್ತೆಗಳಾಗಿದ್ದೇವೆ, ಫರಿಸ್ತೆಗಳಾಗಿದ್ದೇವೆ, ಫರಿಸ್ತೆಗಳಾಗಿದ್ದೇವೆ. ಪ್ರಾಕ್ಟಿಕಲ್ ಫರಿಸ್ತಾ 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 ಎಲ್ಲ ಪೂರ್ವಜಾತ್ಮರ ದೃಷ್ಟಿ ಶಕ್ತಿ ಪರಮ ಪವಿತ್ರ ಫರಿಸ್ತಾ, ಪರಮ ಪವಿತ್ರ ಫರಿಸ್ತಾ ಹಗೂರತೆ ಅನುಭವ ನಿಧಾನವಾಗಿ ಬಾಪ್ ದಾದಾರವರ ಕಮರಾದಲ್ಲಿ ಬಂದು ಕುಳಿತುಕೊಳ್ಳುತ್ತಿದ್ದೇವೆ. ಬಾಪ್ ದಾದಾರವರ ಕಮರಾದಲ್ಲಿ ಬಂದ ಸೆಕೆಂಡಿನಲ್ಲಿ ಆತ್ಮ ಬಾಪ್ ದಾದಾರವರ ಕಮರಾದಲ್ಲಿ ಬಂದು ಕುಳಿತುಕೊಳ್ತಾ ಇದ್ದೇವೆ. ಸೆಕೆಂಡಿನಲ್ಲಿ ನನ್ನ ಆತ್ಮ ಎಲ್ಲ ಹೃದಯದ ಮಾತುಗಳನ್ನು, ಬೇಜಾರನ್ನು, ಭಯವನ್ನು, ಚಿಂತೆಯನ್ನು ಈಶ್ವರನಿಗೆ ಸಂಪೂರ್ಣ ಸಮರ್ಪಿಸುತ್ತಿದ್ದೇನೆ, ಸಂಪೂರ್ಣ ಸಮರ್ಪಿಸುತ್ತಿದ್ದೇನೆ, ಸಂಪೂರ್ಣ ಸಮರ್ಪಿಸುತ್ತಿದ್ದೇನೆ, ಸಮರ್ಪಿಸುತ್ತಿದ್ದೇನೆ, ಸಮರ್ಪಿಸುತ್ತಿದ್ದೇನೆ. ಎಲ್ಲರೂ ಪರ್ಸನಲ್ ಪ್ರೈವೇಟ್ ಮಾತುಗಳನ್ನು ಈಶ್ವರನಿಗೆ ಅರ್ಪಣೆ ಅರ್ಪಣೆ, ಸಂಪೂರ್ಣ ಸಮರ್ಪಣೆ, ಪ್ರಾಕ್ಟಿಕಲ್ ಸಮರ್ಪಣೆ ಮಾಡ್ತಾ ಇದ್ದೇವೆ. ಹೃದಯದಲ್ಲಿ ಯಾವುದೇ ಭಾರವನ್ನು ಇಟ್ಟುಕೊಂಡಿಲ್ಲ, ಬುದ್ಧಿಯಲ್ಲಿ ಯಾವುದೇ ಚಿಂತೆಯನ್ನು ಇಟ್ಟುಕೊಂಡಿಲ್ಲ, ಟೆನ್ಷನ್ ಇಟ್ಟುಕೊಂಡಿಲ್ಲ, ಬೇಜಾರು ಇಟ್ಟುಕೊಂಡಿಲ್ಲ, ಭಯ ಇಟ್ಟುಕೊಂಡಿಲ್ಲ. ಎಲ್ಲ ಹೃದಯ ರಾಮನಿಗೆ ಸಂಪೂರ್ಣ ಅರ್ಪಿಸಿಬಿಟ್ಟಿದ್ದೇನೆ, 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 ಅರ್ಪಿಸಿಬಿಟ್ಟಿದ್ದೇನೆ. ಅರ್ಪಣೆ, ಸಂಪೂರ್ಣ ಸಮರ್ಪಣೆ, ಸಮರ್ಪಣೆ. ಹಗೂರರಾಗ್ತಾ ಇದ್ದೇವೆ, ಹಗೂರರಾಗಿ ಸಂಪೂರ್ಣ ಸಮರ್ಪಣೆ ಮಾಡಿ ಹಗೂರರಾಗಿದ್ದೇವೆ. ಮನಾಭವಸ್ಥೆಯನ್ನು ಹೊಂದಿ ಸೂಕ್ಷ್ಮ ವತನದಲ್ಲಿ ಮರಳಿ ಬಂದಿದ್ದೇವೆ. ಸೂಕ್ಷ್ಮ ವತನದಲ್ಲಿ ನಿರಂತರ ರೂಹರಿಹಾನ್ ಬಾಪ್ ದಾದಾರವರ ಜೊತೆ ಬಂದಿದ್ದೀರಾ ಎಲ್ಲರೂ? ಸೂಕ್ಷ್ಮ ವತನದಲ್ಲಿ ಮನಾಭವಸ್ಥೆ ಕಂಪ್ಲೀಟ್ 3 minutes ಮನಾಭವ. ಎದುರುಗಡೆ ಬಾಪ್ ದಾದಾ ಅವರ ನಯನಗಳು ಮಾತನಾಡ್ತಾ ಇದೆ. ಅವರ ನಯನಗಳಿಂದ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ನನ್ನ ನಯನದಲ್ಲಿ ಬಂದು ತಲುಪುತ್ತಿದೆ, ತುಂಬಿಕೊಳ್ಳುತ್ತಿದೆ, ತುಂಬಿಕೊಳ್ಳುತ್ತಿದೆ, ತುಂಬಿಕೊಳ್ಳುತ್ತಿದೆ. ಅನುಭವದಲ್ಲಿ ಬನ್ನಿ. ಮನಾಭವ, 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 ಮನಾಭವ. ಮನಸ್ಸು ಹೃದಯ ರಾಮ ಎದುರುಗಡೆ ಬಾಪ್ ದಾದಾ ಅವರೊಂದಿಗೆ ಅಂಟಿಕೊಂಡಿದೆ. ಅವರ ನಯನಗಳಿಂದ ಶಕ್ತಿ ಕಿರಣಗಳನ್ನು ಗ್ರಹಿಸುತ್ತಿದ್ದೇನೆ,
ಮನ್ಮನಾಭವಸ್ಥಾ, ಮನ್ಮನಾಭವಸ್ಥಾ. ಕೋಟಿಯಲ್ಲಿ ಕೆಲವರು ಮನ್ಮನಾಭವಸ್ಥೆಯಲ್ಲಿ, ಕೋಟಿಯಲ್ಲಿ ಕೆಲವರು ಮನ್ಮನಾಭವಸ್ಥೆಯಲ್ಲಿ ಹೃದಯರಾಮನನ್ನ ಹೃದಯದಿಂದ ದಿವ್ಯ ನೇತ್ರದಿಂದ ಸೂಕ್ಷ್ಮವತನದಲ್ಲಿ ನೋಡುತ್ತಿದ್ದೇವೆ. ಅವರ ನಯನದಿಂದ ನಿರಂತರ ಕರೆಂಟ್ ಬಂದು 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 ನನ್ನ ಆತ್ಮನ ಮಸ್ತಕದಲ್ಲಿ ತುಂಬಿಕೊಳ್ಳುತ್ತಿದೆ. ನನ್ನ ಮನಸ್ಸು ಬೇರೆ ಎಲ್ಲೂ ಹಲ್ಚಲಲ್ಲಿಲ್ಲ, ಅಚಲ ಸ್ಥಿತಿಯಲ್ಲಿದ್ದೇನೆ, ಮನ್ಮನಾಭವಸ್ಥೆಯಲ್ಲಿದ್ದೇನೆ, ಮನ್ಮನಾಭವಸ್ಥೆ. ಕಂಪ್ಲೀಟ್ ಮನ್ಮನಾಭವಸ್ಥೆ. ನಾನು ಬಾಪ್ ದಾದ, ಎದುರುಗಡೆ ಬಾಪ್ ದಾದ ಅವರ ಮಸ್ತಕದಿಂದ ಶಾಂತಿಯ ಕಿರಣಗಳು. ನನ್ನ ಮನಸ್ಸು ಅವರೊಂದಿಗೆ ಅಂಟಿಕೊಂಡಿದೆ. ಮನ್ಮನಾಭವ. ಮನ್ಮನಾಭವಸ್ಥೆಯಲ್ಲಿ ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾರವರೊಂದಿಗೆ ಮನಸ್ಸು ಅಂಟಿಕೊಂಡಿದೆ. ಅವರ ನಯನಗಳಲ್ಲಿ ಕರೆಂಟ್ ಹರಿದು ಹರಿದು ನನ್ನ ನಯನಗಳಲ್ಲಿ ಬಂದು ತಲುಪಿ ನನ್ನ ಮನಸ್ಸವರೊಂದಿಗೆ ಅಂಟಿಕೊಂಡಿದೆ. ಮನಸ್ಸು ಅವರೊಂದಿಗೆ ಅಂಟಿಕೊಂಡಿದೆ. ನಿರಂತರ ಮನ್ಮನಾಭವ, 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 ಮನ್ಮನಾಭವ. ಪ್ರಾಕ್ಟಿಕಲ್ ಮನಸ್ಸು ಬುದ್ಧಿ ಹೃದಯರಾಮನೊಂದಿಗೆ ಅಂಟಿಕೊಂಡಿದೆ. ಓಕೆ, ನೆಕ್ಸ್ಟ್ ಸೆಕೆಂಡಿನಲ್ಲಿ ನಾವೆಲ್ಲರೂ ಸೆಕೆಂಡಿನಲ್ಲಿ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ ಬಂದು ಸ್ಥೂಲ ಶರೀರದಲ್ಲಿ ಪ್ರವೇಶ ಮಾಡಿದ್ದೇವೆ. ನನಾತ್ಮನಲ್ಲಿ ವಿಚಿತ್ರವಾದ ಶಕ್ತಿ ತುಂಬಿಕೊಂಡಿದೆ. ಈ ಸಾರಿ
ಅದು ಹೊಳೆಯುತ್ತಿದೆ. ಆ ಶಕ್ತಿ ನನ್ನ ಮಸ್ತಕದಲ್ಲಿ ನಿರಂತರ ಹೊಳಪು. ಆ ಹೊಳಪು ವಾಯುಮಂಡಲದಲ್ಲೆಲ್ಲ ಹರಡಿ ಮನೆಯ ವಾತಾವರಣ ಅಷ್ಟೇ ಅಲ್ಲ, ಅಕ್ಕಪಕ್ಕದ ವಾತಾವರಣ ಅಷ್ಟೇ ಅಲ್ಲ, ಇಡೀ ವಿಶ್ವದುದ್ದಕ್ಕೂ ಹರಡುತ್ತಿದೆ ಪವಿತ್ರತೆಯ ವೈಬ್ರೇಷನ್ಸ್. ಪರಮಾತ್ಮ ಪ್ರಕಾಶತೆಯು ಪವಿತ್ರತೆಯ ವೈಬ್ರೇಷನ್ ಹರಡುತ್ತಿದೆ ವಿಶ್ವದ ಮೂಲೆ ಮೂಲೆಯಲ್ಲಿ. ಮನೆಯಷ್ಟೇ ಮಂದಿರ ಅಲ್ಲ, ಅಕ್ಕಪಕ್ಕದಲ್ಲಿರುವ ಆತ್ಮಗಳು ಇರುವ ಸ್ಥಾನ ಅಷ್ಟೇ ಮಂದಿರವಲ್ಲ, ಕಂಪ್ಲೀಟ್ ಇಡೀ ವಿಶ್ವದುದ್ದಕ್ಕೂ ಹರಡುತ್ತಿದೆ ನಾನಾತ್ಮನ ಪ್ರಕಾಶತೆ. ಬಾಪ್ ದಾದಾ, ನಾವೆಲ್ಲ ಮಕ್ಕಳು ಈಗ ಬಾಪ್ ದಾದಾರವರನ್ನು ಮನೆಗೆ ಆಹ್ವಾನ ಮಾಡಲಿದ್ದೇವೆ. ಅಟೆನ್ಷನ್ ಪ್ಲೀಸ್. ಅಪ್ಪಾಜಿ ಬರಬೇಕು ಬೇಡ ಮನೆಗೆ ಪರಮಾತ್ಮನನ್ನು ವೆಲ್ಕಮ್ ಮಾಡಬೇಕು ಬೇಡ? ಯಾವ ಮಕ್ಕಳಿಗೆ ಇಚ್ಛೆ ಇದೆ ಪರಮಾತ್ಮ ನಮ್ಮ ಮನೆಗೆ ಬರಲಿ, ನಾನು ವಾಸಿಸುವ ಸ್ಥಾನಕ್ಕೆ ಬರಲಿ, ನಮ್ಮ ಮನೆಗೆ ಬರಲಿ, ಪರಮಾತ್ಮ ಮನೆಗೆ ಬಂದು ವಾತಾವರಣವನ್ನು ಸಂಪೂರ್ಣ ಶಾಂತಗೊಳಿಸಲಿ. ವಾತಾವರಣ ಬಲೆ ಶಾಂತ, ಇನ್ನಷ್ಟು ಶಾಂತ, ಪವಿತ್ರ. ಬಾಬಾ ಯಾವಾಗ ಈ ಸಂಗಮದಲ್ಲೇ ಬರ್ತಾರೆ, ಬೇರೆ ಜನ್ಮದಲ್ಲಿ ಬರುವುದಿಲ್ಲ. ಹಾಗಾಗಿ ಅವರನ್ನು ಎಷ್ಟು ಕರಿತೀವಿ ಅಷ್ಟೋ ಮನೆ ನಿರ್ವಿಘ್ನ. ಮನೆಯಲ್ಲಿರುವ ಆತ್ಮಗಳು ನಿರ್ವಿಘ್ನ. ಯಾವ ಆತ್ಮಗಳು ತೊಂದರೆ ಕೊಡ್ತದೆ ಅವೆಲ್ಲ ಆತ್ಮಗಳಿಗೆ ಶಾಂತಿ, ಮುಕ್ತಿ ಸಿಗುತ್ತೆ, ಪ್ರಾಕ್ಟಿಕಲ್ ಮುಕ್ತಿ. ಹಾಗಾಗಿ ನಾವೆಲ್ಲರೂ ಪರಮಾತ್ಮನನ್ನು ಸತ್ಯ ಹೃದಯದಿಂದ, ಹೃದಯರಾಮನನ್ನು, ಶಿವ ಪರಮಾತ್ಮನನ್ನು ವೆಲ್ಕಮ್ ಬಾಬಾ, ವೆಲ್ಕಮ್. ಬಾಬರವರನ್ನ ಸತ್ಯ ಹೃದಯದಿಂದ ಯಾರೆಲ್ಲ ಕರೀತಾ ಇದ್ರಿ ಬಾಬಾ ನೋಡ್ತಾ ಇದ್ರಿ. ಸರೋಜಕ್ಕವ್ರು ಕರಿತೀರಿ, ಬೇಕಾ ಬಾಬಾ ಬೇಕಾ? ವೆರಿ ಗುಡ್. ವನಜಕ್ಷಕ್ಕವ್ರು ಬೇಕು, ಬಾಬಾ ಬೇಕು, ಪರಮಾತ್ಮ ಮನೆಗೆ ಬರಬೇಕು, ಕರೀರಿ. ಹಾಗಾದ್ರೆ ಸತ್ಯಭಾಮಕ್ಕ, ಇನ್ನೊಬ್ಬರು ಸರೋಜಕ್ಕವ್ರು, ಮೀನಾಕ್ಕವರು ಬಾಬನ ಮನೆಗೆ ಕರೀರಿ. ವಿಜಯಲಕ್ಷ್ಮಿ ಅಕ್ಕವರು, ರಾಜೇಶ್ವರಿ ಅಕ್ಕವರು, ರಾಧಿಕಾ ಅಕ್ಕವರು, ಮಂಜುಳಾ ಅಕ್ಕವರು, ಮಂಗಳಾ ಅಕ್ಕವರು, ಯಶೋಧ ಅಕ್ಕವರು, ದಾಕ್ಷಿಣಿ ರಮೇಶ್ ಅಕ್ಕವರು, ಗಿರಿಜಾ ಅಕ್ಕವರು, ಕಮಲಾ ಅಕ್ಕವರು, ಶಶಿಕಲಾ ಕರೀರಿ, ಎಲ್ಲರೂ ಕರೀರಿ. ಆನೆವಾಲ ಸುಂದರಂ ಅಂದ್ರೆ ಬರ್ತಾ ಇದ್ದಾರೆ ನಮ್ಮ ಶಿವ ಪರಮಾತ್ಮ, ಮಧುರ ಪರಮಾತ್ಮ ಬರ್ತಾ ಇದ್ದಾರೆ. ಸ್ವಾಗತಂ 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 ಶಿವ ಬಾಕ ಸ್ವಾಗತಂ 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 ಶಿವ ಬಾಕ ಸ್ವಾಗತಂ. ತೂ ಹಿ ಸತ್ಯಂ ತೂ ಶಿವಂ ತೂ ಹಿ ಬಾಬಾ ಸುಂದರಂ ತೂ ಹಿ ಸತ್ಯಂ ತೂ ಶಿವಂ ತೂ ಹಿ ಬಾಬಾ ಸುಂದರಂ. सौगाते खुशियों की ये बाराते शिव की धुन ही सब गाते मुरलीधर में खो जाते. ओ शिव के रंग में रम जाते बन के हंसा उड़ जाते. शिव रूहानी बाबा हर सांसों में गूंज रही है शिव बाबा की सरगम. हर सांसों में गूंज रही है शिव बाबा की सरगम. स्वागतम स्वागतम शिव बाबा का स्वागतम 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 दिल से करते स्वागतम. सत्यम तो शिवम तो ही बाबा सुंदरम.
सदा महफूज अब हूँ सारे जग के शोर में। ओ भूलेंगे ना हम कभी भी अब तुम्हारे प्यार को, छोड़ेंगे ना हम कभी भी अब तुम्हारे हाथ को। बनकर सारी ज्ञान की गंगा माताएं बहेंगी, हम सारे हैं सीताएं राम की बन के रहेंगी। स्वागतम स्वागतम शिव बाबा का स्वागतम, स्वागतम स्वागतम शिव बाबा का स्वागतम। तू ही सत्यम तू शिवम तू ही बाबा सुंदरम, तू ही सत्यम तू शिवम तू ही बाबा सुंदरम, तू ही बाबा सुंदरम, तू ही बाबा सुंदरम। ಅನುಭವ ಮಾಡ್ತಾ ಇದ್ದೀವಿ. ಮನೆಯ ಮುಂದೆ ಪರಮಾತ್ಮ, ನಮ್ಮೆಲ್ಲರ ತಂದೆ ಪರಮ ಈಶ್ವರ ಬಂದಿದ್ದಾರೆ. ಕೋಟಿಯಲ್ಲಿ ಕೆಲವು ಮಕ್ಕಳು ಈ ಭಾಗ್ಯವನ್ನು ಪಡೆಯಲು ಸಾಧ್ಯ. ಪದಂ ಭಾಗ್ಯಶಾಲಿಗಳು. ಬಿಲಿಯನ್ ಟ್ರಿಲಿಯನ್ ಅರಬ್ ಕರಬ್ ಪದಂ ಭಾಗ್ಯಶಾಲಿಗಳು ನಾವುಗಳಾಗಿದ್ದೇವೆ. ಈ ಸಂಗಮದಲ್ಲಿ ಪರಮಾತ್ಮನನ್ನು ಮನೆಗೆ ಕರೆಯುವ ತಾಕತ್ತು ನಮಗಿದೆ. ಪರಮಾತ್ಮ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಮನೆಯ ಮುಂದೆ ಇದ್ದಾರೆ. ಬನ್ನಿ ಎಲ್ಲರೂ ಬಂದಿದ್ದೇವೆ. ಹೊರಗಡೆ ಬಂದು ನೋಡ್ತಾ ಇದ್ದೀವಿ. ಬಾಪ್ದಾದ ಬಂದಿದ್ದಾರೆ. ಮುಗುಳ್ನಗ್ತಾ ಇದ್ದಾರೆ. ವಿಶೇಷ ಮನೆಯ ಸುತ್ತಲೂ ಪವರ್ಫುಲ್ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳ ರಕ್ಷ ಕವಚವನ್ನು ಹಾಕ್ತಾ ಇದ್ದಾರೆ ಮನೆಗೆ. ಎಲ್ಲರೂ ಅನುಭವ ಮಾಡಿ. ಆಶ್ಚರ್ಯ ಅನ್ನಿಸ್ತಾ ಇದೆ. ಬಾಪ್ದಾದಾರವರ ನಯನಗಳಿಂದ ಹೊರಹೊಮ್ಮುತ್ತಿರುವ ಈ ಕೆಂಪು ಮಿಶ್ರಿತ ಕಿರಣಗಳು ಮನೆಯ ಸುತ್ತಲೂ ಬಾರ್ಡರ್ ರೂಪದಲ್ಲಿ, ಕಾಂಪೌಂಡ್ ರೂಪದಲ್ಲಿ, ರಕ್ಷಾ ರೂಪದಲ್ಲಿ, ರಕ್ಷಾ ಕವಚದ ರೂಪದಲ್ಲಿ ಪರಮಾತ್ಮ ಸರ್ವಶಕ್ತಿಯ ಕಿರಣಗಳೆಲ್ಲ ಹರಡಿದೆ. ಸರ್ವಶಕ್ತಿಯ ಕಿರಣಗಳೆಲ್ಲ ಹರಡಿದೆ. ಅನುಭವ ಮಾಡ್ತಾ ಇದ್ದೀವಿ. ಹರಡಿದೆ. ರಕ್ಷಾ ಕವಚ ಅನುಭವಕ್ಕೆ ಬರಲಿ. ರಕ್ಷಾ ಕವಚ ಮನೆಯ ಸುತ್ತಲೂ ಹರಡಿದೆ. ಬಾಪ್ದಾದಾರವರನ್ನು ನಾವೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀವಿ. ಮನೆಯ ಒಳಗಡೆ ಬಾಪ್ದಾದಾರವರ ಪಾದ ಸ್ಪರ್ಶವಾಗುತ್ತಿದೆ. ಪರಮಾತ್ಮ ಪಾದ ಸ್ಪರ್ಶವಾದ ಸೆಕೆಂಡಿನಲ್ಲಿ ಮನೆಯಲ್ಲಿರುವ ಎಲ್ಲ ನೆಗೆಟಿವ್ ಕೀಟಾಣುಗಳು ಭಸ್ಮಗೊಳ್ಳುತ್ತಿವೆ. ಎಲ್ಲ ವಿಘ್ನಗಳು ಭಸ್ಮವಾಗುತ್ತಿವೆ. ಪ್ರಾಕ್ಟಿಕಲ್ ಸತ್ಯ ಹೃದಯದಿಂದ ನಿಶ್ಚಯ ಬುದ್ಧಿಯಿಂದ ಒಪ್ಪಿಕೊಳ್ಳುತ್ತಿದ್ದೇವೆ. ಮನೆಯಲ್ಲಿರುವ ಎಲ್ಲ ನೆಗೆಟಿವ್ ಕೀಟಾಣುಗಳು, ವಿಘ್ನಗಳು ಭಸ್ಮವಾಗುತ್ತಿವೆ. ಮನೆಯಲ್ಲಿರುವ ಆತ್ಮಗಳಲ್ಲಿ ವಿಶೇಷ ಶಾಂತಿ ಶಕ್ತಿ, ಪವಿತ್ರತೆಯ ಶಕ್ತಿ ತುಂಬಿಕೊಳ್ಳುತ್ತಿದೆ. ಮನೆಯಲ್ಲಿರುವ ಆತ್ಮಗಳು ಯಾವ ಕಾರ್ಯವನ್ನು ಮಾಡಲು ಇಚ್ಛಿಸುತ್ತಿದ್ದಾರೆ ಆ ಕಾರ್ಯದಲ್ಲಿ ಸಿದ್ಧಿಯೇ ಸಿದ್ಧಿ. ಪರಮ ಈಶ್ವರ ಮನೆಗೆ ಬಂದಿದ್ದಾರೆ. ಪರಮಾತ್ಮ ನಮ್ಮೆಲ್ಲರಿಗೋಸ್ಕರ ಬಂದಿದ್ದಾರೆ. ಮನೆಯ ಒಳಗಡೆ ರೂಮ್ ಕೋಣೆಯಲ್ಲಿ ಪರಮಾತ್ಮ ಪಾದ ಸ್ಪರ್ಶವಾಗುತ್ತಿದೆ. ಅನುಭವದಲ್ಲಿ ತನ್ನಿ. ನಿಮ್ಮ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ನಾವೆಲ್ಲರೂ ಬಾಪ್ದಾದಾರವರನ್ನು ಕೈ ಹಿಡಿದು ಕರೆದುಕೊಂಡು ಅಡ್ಡಾಡಿಸ್ತಾ ಇದ್ದೀವಿ. ಬಾಬಾ ಪವರ್ಫುಲ್ ಜ್ಞಾನ ಸೂರ್ಯನನ್ನು ಸ್ಥೂಲ ಮನೆಗೆ ಕರೆಯುವ ತಾಕತ್ತು ನಾವು ಮಕ್ಕಳಿಗಿದೆ. ಸದಾ ಸ್ನೇಹಿ ಮಕ್ಕಳಿಗೆ ತಾಕತ್ತಿದೆ. ಆ ಸದಾ ಸ್ನೇಹಿ ನಾವುಗಳಾಗಿದ್ದೇವೆ. ಪರಮಾತ್ಮ ಕೈ ಹಿಡಿದು ಸ್ಥೂಲ ಮನೆಯಲ್ಲೆಲ್ಲ ಕೋಣೆಯಲ್ಲಿ ಅಡ್ಡಾಡಿಸ್ತಾ ಪರಮಾತ್ಮನ ವೈಬ್ರೇಷನ್ಸ್, ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳನ್ನು ಮನೆಯ ಕೋಣೆಯಲ್ಲಿ ಹರಡಿಸಿ ಮನೆ ನಿರ್ವಿಘ್ನ, ಮನೆ ಮಂದಿರವಾಗಿದೆ.
ಮನೆಯಲ್ಲಿರುವ ಎಲ್ಲ ಆತ್ಮಗಳು ಶಾಂತ ಚಿತ್ತದವರಾಗುತ್ತಿದ್ದಾರೆ. ಅವರ ಪ್ರತಿಯೊಂದು ಸಂಕಲ್ಪ ಈಡೇರ್ತಾ ಇದೆ. ಸಂಕಲ್ಪದಲ್ಲಿ ಸಿದ್ಧಿ ಪ್ರಾಪ್ತಿಯಾಗ್ತಾ ಇದೆ. ಸಿದ್ಧಿ ಪ್ರಾಪ್ತಿಯಾಗ್ತಾ ಇದೆ. ಪ್ರತಿಯೊಂದು ಮಕ್ಕಳು ಅನುಭವ ಮಾಡಿ. ಮನೆಯಲ್ಲಿ ಎಷ್ಟೋ ಆತ್ಮಗಳು ಕೆಲಸ ಹುಡುಕ್ತಾ ಇದ್ದಾರೆ, ಓದುವ ದಾರಿಯನ್ನು ಹುಡುಕ್ತಾ ಇದ್ದಾರೆ, ಬಿಸ್ನೆಸ್ ಮಾಡುವ ದಾರಿಯನ್ನು ಹುಡುಕ್ತಾ ಇದ್ದಾರೆ. ಆದರೆ ಸಫಲತೆ ಕಡಿಮೆ ಇರುವ ಕಾರಣ ಪರಮಾತ್ಮ ಬಂದು ಆ ಎಲ್ಲ ಮಕ್ಕಳಿಗೆ ವಿಶೇಷ ದೃಷ್ಟಿ ಶಕ್ತಿಯನ್ನು ತುಂಬಿ ಸದಾ ಸಫಲತಾ ಮೂಢತ್ ಆತ್ಮ ಭವದ ವರದಾನವನ್ನು ಕೊಟ್ಟು ಪ್ರತಿಯೊಂದು ಆತ್ಮಗಳಿಗೆ ವಿಶೇಷ ಶಕ್ತಿಯನ್ನು ತುಂಬಿದ್ದಾರೆ. ಪ್ರತಿಯೊಂದು ಆತ್ಮದ ಕೊರಳಿನಲ್ಲಿ ಪರಮಾತ್ಮ ಗುಪ್ತವಾಗಿ ರಾಕ್ಷಕವಚವನ್ನು ಹಾಕಿದ್ದಾರೆ. ಎಲ್ಲರೂ ಅನುಭವ ಮಾಡಿ. ಮನೆಯಲ್ಲಿ 10 ಆತ್ಮಗಳಿದ್ರು 10 ಆತ್ಮದ ಕೊರಳಲ್ಲಿ ರಕ್ಷಕವಚವನ್ನು ನಾವು ನೋಡಬೇಕು. ಈಗ ಬಾಬರವರ ಕೈಯಿಂದ ಬಾಬಾ ಸೆಕೆಂಡಿನಲ್ಲಿ ಪ್ರದಾನ ಮಾಡ್ತಾ ಇದ್ದಾರೆ. ಎಲ್ಲ ಮಕ್ಕಳ ಕೊರಳಲ್ಲಿ ರಕ್ಷಕವಚ. ಮನೆಯಲ್ಲಿರುವ ಎಲ್ಲ ಆತ್ಮಗಳು ಯಾರಿದ್ವಿ, ರೋಗಿ ಆತ್ಮ ಇರಬಹುದು, ದುಃಖಿ ಆತ್ಮ ಇರಬಹುದು, ಭಯಭೀತ ಆತ್ಮ ಇರಬಹುದು, ಟೆನ್ಷನಲ್ಲಿರುವ ಆತ್ಮ, ಬಿಸ್ನೆಸ್ ಟೆನ್ಷನಲ್ಲಿರುವ ಆತ್ಮ, ಅಥವಾ ಸ್ಟಡಿ ಬಗ್ಗೆ ಟೆನ್ಷನ್ ತಗೊಳ್ತಿರುವ ಆತ್ಮ, ಎಲ್ಲ ತರಹದ ಮಕ್ಕಳು ಯಾರೆಲ್ಲ ಮನೆಯಲ್ಲಿದ್ದಾರೆ ಎಲ್ಲ ಮಕ್ಕಳ ಕೊರಳಲ್ಲಿ ಪರಮಾತ್ಮ ಸೆಕೆಂಡಿನಲ್ಲಿ ರಕ್ಷಕವಚವನ್ನು ಕಟ್ತಾ ಇದ್ದಾರೆ. ರಕ್ಷಕವಚ ಅವರ ಸಂಕಲ್ಪಗಳಲ್ಲಿ ಸಿದ್ಧಿಯಾಗಲಿದೆ. ಬುದ್ಧಿಯಲ್ಲಿ ಬರೆದಿಟ್ಟುಕೊಳ್ತಾ ಇದ್ದೇವೆ. ಪರಮಾತ್ಮ ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಸಿದ್ಧಿಯಾಗಲಿದೆ. ಮನೆಯಲ್ಲಿರುವ ಪ್ರತಿಯೊಂದು ಆತ್ಮಗಳ ಸಂಕಲ್ಪ ಸಿದ್ಧಿ, ಶುದ್ಧ ಸಂಕಲ್ಪ ಸಿದ್ಧಿಯಾಗಲಿದೆ. ಬಾಪ್ ದಾದ ನಾವು ಮಕ್ಕಳ ಸ್ಥೂಲ ಶರೀರವನ್ನು ನೋಡುತ್ತೆ, ವಿಶೇಷ ಕರೆಂಟನ್ನು ತುಂಬುತ್ತಾ ಇದ್ದಾರೆ. ಕರೆಂಟ್ ಹರಡಿ ಶರೀರದ ಅಂಗದಲ್ಲಿ ಹರಡಿ ಶರೀರ ಸದೃಢವಾಗುತ್ತಿದೆ, ನಿರೋಗಿಯಾಗಿದೆ. ಸೆಕೆಂಡಿನಲ್ಲಿ ಬಾಪ್ ದಾದ ನಾವೆಲ್ಲ ಮಕ್ಕಳಿಗೆ ಫರಿಸ್ತಾಭವದ ವರದಾನ ಕೊಟ್ಟು ಕರೆದುಕೊಂಡು ಸೂಕ್ಷ್ಮವತನಕ್ಕೆ ಬಂದಿದ್ದಾರೆ. ಸೂಕ್ಷ್ಮವತನದಲ್ಲಿ ಎದುರುಗಡೆ ಕೂರಿಸಿ ಪವರ್ಫುಲ್ ದೃಷ್ಟಿಯನ್ನು ಕೊಡುತ್ತೆ. ನಮ್ಮೆಲ್ಲರ ಕೊರಳಲ್ಲೂ ಕೂಡ ರಕ್ಷಕವಚ. ವಿಶೇಷವಾಗಿ ಎಲ್ಲರೂ ಕೈ ಚಾಚಿ ಅಂತಿದ್ದಾರೆ ಬಾಬರವರು. ನಾವೆಲ್ಲರೂ ಕೈಯನ್ನು ಚಾಚಿದ ತಕ್ಷಣ ಒಂದು ವಿಶೇಷ ಬಾಕ್ಸ್, ಆ ಬಾಕ್ಸಲ್ಲಿ ಒಂದು ಮಣಿ ಇದೆ, ವಜ್ರದ ಮಣಿ ಇದೆ. ಅದು ಸೆಕೆಂಡಿಗೆ ಮಾತ್ರ ಕಾಣಿಸುತ್ತೆ, ತದನಂತರ ಬಾಕ್ಸ್ ಮುಚ್ಚಿಕೊಳ್ತದೆ. ಬಾಬಾ ಕೊಡ್ತಾ ಇರುವಾಗ ಮಾತ್ರ ಮಣಿ ಹೊಳೆಯೋದು ಕಾಣಿಸ್ತಾ ಇದೆ, ಬಾಕ್ಸ್ ಕ್ಲೋಸ್ ಆಗ್ತಾ ಇದೆ. ಮಣಿ ಸ್ವಲ್ಪ ಕಾಣಿಸುತ್ತೆ, ಕ್ಲೋಸ್ ಆಗಿಬಿಡ್ತಾ ಇದೆ. ಆ ಮಣಿಯ ಬಾಕ್ಸನ್ನು ಪರಮಾತ್ಮ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಗುಪ್ತವಾಗಿಟ್ಟಿಕೊಳ್ಳ್ರಿ ಮಕ್ಕಳೇ, ಸಮಯ ಬಂದಾಗ ಇದರದ್ದು ಏನು ವ್ಯಾಲ್ಯೂ ಅಂತ ಹೇಳ್ತೀನಿ ಮಕ್ಕಳೇ ಅಂತ ಇದ್ದಾರೆ. ನಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ತಾಯಿದೆ, ನಿನ್ನೆಯಿಂದ ಬಾಬಾ ಏನು ಕೊಡ್ತಾ ಇದ್ದಾರೆ ಅಂತ ಆಶ್ಚರ್ಯ ಆಗ್ತಾಯಿದೆ, ಮುಗುಳ್ನಾಗ್ತಾ ಇದ್ದೀವಿ. ಓಕೆ ಬಾಬಾ ಅಂತಿದ್ದೇವೆ. ಬಾಪ್ ದಾದ ಎಲ್ಲ ಮಕ್ಕಳಿಗೆ ಅಮೃತವನ್ನು ಕೊಡಿಸುತ್ತಿದ್ದಾರೆ. ಅಮರ ಭವ ಅಮರಭವದ ವರದಾನ ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಹೃದಯರಾಮನಿಗೆ ಹೃದಯದಿಂದ ನಮಸ್ತೆ 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 ಧನ್ಯವಾದಗಳನ್ನು ಅರ್ಪಿಸುತ್ತೆ. ನಾನಾತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಮೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ ಪ್ರಕಾಶತೆಯ ಪ್ರಕಾಶತೆ. ನಮ್ಮ ವಾಸಿಸುವ ಸ್ಥಾನ ಮನೆ ಪರಮಾತ್ಮ ಛತ್ರಛಾಯೆಯಲ್ಲಿದೆ. ಮನೆಯ ಸುತ್ತಲೂ ಪರಮಾತ್ಮ ರಕ್ಷಕವಚ ಹಾಕಿದ್ದಾರೆ. ಮನೆಯಲ್ಲಿರುವ ಎಲ್ಲ ಆತ್ಮಗಳು ಶಾಂತಚಿತ್ತದವರಾಗಿದ್ದಾರೆ, ಸಿದ್ಧಿ ಸ್ವರೂಪರಾಗಿದ್ದಾರೆ. ಅವರ ಪ್ರತಿಯೊಂದು ಕಾರ್ಯದಲ್ಲಿ ಸಿದ್ಧಿ ಪ್ರಾಪ್ತಿಯಾಗಲಿದೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತೆಗಳಿಗೆ ಗುಡ್ ಆಫ್ಟರ್ನೂನ್. ನಮಸ್ತೆ ನಮಸ್ತೆ. ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ.